ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಚಂದ್ರಶೇಖರ್ ಶೆಟ್ಟಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅವರ ತಾಯಿ ನಮ್ಮ ಜೊತೆ ಇದ್ದಾರೆ. ಇವತ್ತು ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಅವರನ್ನು ಮಾತಾಡ್ತೀನಿ. ಅಮ್ಮ, ಕಾಮಿಡಿ ಕಿಲಾಡಿಗಳು ತುಂಬ ಜನರನ್ನು ನಗಿಸಿದ್ರು, ಎಲ್ಲ ಮಾಡಿದರು. ಏನಾಯ್ತು ಇದ್ದಕ್ಕಿದ್ದ ಅಂತ? ಏನಾಯಿತು ಅಂತಲೇ ಗೊತ್ತಿಲ್ಲ ಸರ್. ಒಂದು ಹಿಂದಿಂದ ಕೆಲ್ಸಕ್ಕಂತ ಗಂಡ ಹೆಂಡತಿ ಎಲ್ಲ ಹೋಗಿದ್ರು ಒಂದು ಕಡೆಗೆ ಭಟ್ರ ಮನೆ ಅಂತ ಕಟ್ಟಿಗೆಯಲ್ಲಿ. ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕಾರಣ ಏನು ಅಂತ ನಮಗಿನ್ನೂ ಏನು ಗೊತ್ತಾಗಲಿಲ್ಲ. ಅವರು ಆ್ಯಕ್ಟಿಂಗ್ ಮಾಡಬೇಕು, ಧಾರಾವಾಹಿಯಲ್ಲಿ ಸಿನಿಮಾದಲ್ಲಿ ನಡೆಸಬೇಕು ಅನ್ನೋಂಥ ಆಸೆನ ಇಟ್ಕೊಂಡಿದ್ರು. ನೀನಾಸಂನಲ್ಲಿ ಕೂಡ ಆ ತರಬೇತಿಯನ್ನು ಪಡೆದಿದ್ದರು. ಅಂಥದ್ರಲ್ಲಿ ಏನಾದ್ರು ಹೇಳ್ಕೊಂಡಿದ್ರೆ ನಿಮ್ಮ ಹತ್ರ? ಎಲ್ಲ ಚಾಲಸಿಕ್ಕರು ಹೋಗ್ತೇನೆ ಅಂತ ಇದ್ದಿದ್ದ. ಚಾಲಸಿಕ್ಕರು ಹೋಗ್ತೇನೆ, ಅವಕಾಶಗಳೇನಾದ್ರು ಬಂದಿದ್ದು? ಹೋಗ್ತೇನೆ ಅಂತ ಇದ್ದಿದ್ದ ಮನಸ್ಸಿನಲ್ಲಿ ಇದ್ದಿತ್ತು ಅವನಿಗೆ. ಆಯ್ತಪ್ಪ ಸಿಕ್ಕರು ಹೋಗುವಂತಿದೆ. ಮತ್ತು ಅದು ಧಾರಾವಾಹಿಗೆಲ್ಲ ಹೋಗಿದ್ದ. ಸೀತಾರಾಮ ಧಾರಾವಾಹಿ. ಯಾವ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿದ? ಸೀತಾರಾಮ ಧಾರಾವಾಹಿ ಆ್ಯಕ್ಟ್ ಮಾಡಿದ್ದ. ಹೌದು. ಆರ್ಥಿಕವಾಗಿ ಹೇಗಿತ್ತು ಅಂದರೆ, ಮದುವೆ ಆಗಿದ್ದರು, ಕಾಮಿಡಿ ಕಿಲಾಡಿಗಳ ನಂತರ ಅವರು ಮದುವೆ ಆಗಿದ್ದರು. ಸೊ ಅದರ ನಂತರದಲ್ಲಿ ಅವರ ಬದುಕು ಹೇಗಿತ್ತು, ಯಾವ ಥರ? ಯಾಕೆಂದರೆ ಏನು ತೊಂದರೆ ಇಲ್ಲ ಆಗಿತ್ತು, ಆರಾಮಿದ್ದಿದ್ದ ನಾವು, ಆರಾಮಿದ್ದ, ಏನು ತೊಂದರೆ ಇಲ್ಲ ಆಗಿತ್ತು. ಅದೇ ಮಾನಸಿಕವಾಗಿ ಒಂದಷ್ಟು ಒದ್ದಾಡ್ತಿದ್ರು, ಆಸ್ಪತ್ರೆಗೆ ಕೂಡ ಹೋಗಿದ್ದರು, ಚಿಕಿತ್ಸೆಯನ್ನು ಪಡೆದರು ಅಂತೇಳಿ. ಏನಾಗಿತ್ತು ಅಷ್ಟು ನೋವು? ಏನಾಗಿತ್ತು? ನೋವೇನಿಲ್ಲ, ನೋವೇನಷ್ಟೇ ನನಗೇನು ಕಂಡು ಬರಲಿಲ್ಲ ಅವನಿಗೆ. ನನ್ನ ಮೆಸಿಗೆ ಪ್ರಕಾರ ಅಷ್ಟೇ ನೋವು ಇಲ್ಲಾಗಿತ್ತು. ಆದರೂ ಹಿಂಗೆ ನೋಡುವ ಅಂತ ನಾವು ಆಸ್ಪತ್ರೆಗೆ ಒಂದು ಸರಿ ಕರ್ಕೊಂಡು ಹೋಗಿದ್ದು. ಹೌದು, ಅಲ್ಲೇನು ಅವರು ಏನೂ ಆಗಲಿಲ್ಲ ಅಮ್ಮ ನಿನಗೆ, ಅಂದರೆ ನಿನ್ನ ಮಗನಿಗೆ ಮತ್ತು ತಲೆ ಸ್ಕ್ಯಾನಿಂಗ್ ನಿನಗೆ ಏನು ಮಾಡೋದು ಬೇಡ, ಟ್ಯಾಬ್ಲೆಟ್ ಒಂದು ಸ್ವಲ್ಪ ಟ್ಯಾಬ್ಲೆಟ್ ಕೊಟ್ಟಿದ್ದರು, ಅದು ತಿನ್ನಂತ ಆರಾಮ ಇದ್ದಿದ್ದ. ಎಲ್ಲಿ ಕೆಲಸ ಮಾಡ್ತೀವಿ? ಏನು ಕೆಲಸ ಮಾಡ್ತೀವಿ? ಅಲ್ಲಿ ಭಟ್ರ ಮನೆ ಹತ್ರ ತೋಟದ ಕೆಲಸ, ಜಗ್ಗೆ ಕಡಿಯೋದು ಇಂಥ ಕೆಲಸ ಮಾಡ್ತಿದ್ದ. ಇದ್ದಕ್ಕಿದ್ದಂಗೆ ನನಗೆ ಫೋನ್ ಬಂತು 6 ಗಂಟೆ ಸುಮಾರಿಗೆ, ನಿನ್ನ ಮಗ ಹಿಂಗಾಗ್ಬಿಟ್ಟಿದ್ದಾನೆ ಅಂತ. ಇನ್ನು ಮಗ ಆತ್ಮಹತ್ಯೆ ಮಾಡ್ಕೊಂಡ ನಂತರದಲ್ಲಿ ನೀವು ಒಂದು ದೂರನ್ನು ಕೊಟ್ರಿ. ಈ ಮಗನ ಸಾವಿನ ಮೇಲೆ ಸಂಶಯ ಇದೆ. ಏನು ಸಂಶಯ ಇದೆ ಅಂದರೆ ಯಾವುದೇ ಆಗಲಿ ಅಪ್ಪ, ನ್ಯಾಯ ಕೊಡಬೇಕು ನನಗೆ ಅಂತ ಕೊಟ್ಟಿದ್ದೇನೆ ಇಷ್ಟೇ. ಹೌದು, ಆತ್ಮಹತ್ಯೆನೋ ಬೇರೆ ಏನೇ ಆಗಲಿ ನನಗೊಂದು ಅವರು ಪೊಲೀಸರು ನನಗೆ ನ್ಯಾಯ ಕೊಡಬೇಕು ಅಂತ ಎಷ್ಟು ಹೇಳಿದ್ದೀನಿ ನಾನು. ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಂತೇಳಿ ಆಗಿದ್ದು ಅಂಥದ್ದು. ಅಂಥದ್ರಲ್ಲಿ ನೀವು ಸಾವಿನ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸಿದ್ರಿ. ಏನಾದರೂ ಬೇರೆ ಏನಾದರೂ ಇತ್ತಾ? ಬೇರೆ ನಮ್ಮನ್ನು ಏನಾದ್ರು ಇದ್ದರೆ ಆರಾಮಿದ್ದಿದ್ರಲ್ಲ, ಬೇರೆ ಏನಾದ್ರು ಇದ್ದರೆ ನನಗೆ ಎಲ್ಲ ಬಂದಿಂದನೂ ನನಗೆ ಒಂದು ನ್ಯಾಯ ಸಿಗಬೇಕು ಅಂತ ನಾನು ಕೊಟ್ಟಿದ್ದೇನೆ. ರಿಯಾಲಿಟಿ ಶೋಗೆ ಹೋದ ನಂತರದಲ್ಲಿ ಅವರು ಬದುಕು ಸ್ವಲ್ಪ ಚೇಂಜ್ ಆಗ್ತದೆ. ಒಂದು ರೀತಿಯಲ್ಲಿ ಸೆಲೆಬ್ರಿಟಿ ಆಗ್ತಾರೆ, ಜನಗಳು ಅವ್ರನ್ನ ಗುರುತಿಸ್ತಾರೆ, ಫೋಟೋಗಳನ್ನು ತೆಗೊಳ್ತಾರೆ, ಸೆಲ್ಫಿ ಕ್ರೇಜು ಈ ಥರದ್ದೆಲ್ಲ ನಡೀತದೆ. ನಿಮ್ಮ ಮಗನಿಗೆ ಯಾವ ಥರ ಇತ್ತ? ನನ್ನ ಮಗನ ಬಗ್ಗೆ ನೋಡಿ, ನನ್ನ ಮಗ ಅಂದರೆ ಇಷ್ಟೆಲ್ಲ ಇದು ಮಾಡ್ತಾನಲ್ಲ, ಕಾಮಿಡಿ ಕಿಲಾಡಿಗೆ ಹೋಗಿದ್ದಾನೆ, ಸೀರಿಯಲಿಗೆ ಹೋಗಿದ್ದಾನೆ, ನೀನಾಸ್ವಾಮಿಗೆ ಹೋಗಿದ್ದಾನೆ, ಇಷ್ಟೆಲ್ಲ ಇದು ಮಾಡ್ತಾನಲ್ಲ ಅಂತ ನನಗೆ ತುಂಬ ಹೆಮ್ಮೆ ಇತ್ತು. ಇನ್ನು ಮುಂದೆ ನನ್ನ ಮನೆಯವರು ಬೇಗ ತಿರ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಮನೆಯವರು ತೀರಿ 5 ವರ್ಷ ಆಯಿತು. ಇನ್ನು ಮುಂದೆ ನನ್ನ ಜೀವನಕ್ಕೆ ಇವನೇ ಅಂತ ದಾರಿ ಅಂತ ನಾನು ಮಾಡ್ಕೊಂಡಿದ್ದೆ. ಅದ ನಂತರ ಅವೆಲ್ಲ ಮಾಡಿದ್ದಾನೆ. ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಸಡನ್ಲಿ ಹೀಗಾದವಾಗ ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಇದು ಚಂದ್ರಶೇಖರ್ ಅವರ ತಾಯಿ ಲಕ್ಷ್ಮಿ ಅವರ ಮಾತು. ಇನ್ನು ಅವರ ಮಕ್ಕಳು ಕೂಡ ಇಲ್ಲಿರುವಂಥದ್ದು. ಆಮೇಲೆ ಸಹೋದರಿಯರಿಬ್ಬರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಮೇಡಮ್, ಹೇಗಿದ್ರು? ಅವ್ನು ಚೆನ್ನಾಗೇ ಇದ್ದ, ಎಲ್ಲ ಮಾತಾಡ್ಕೊಂಡು ಖುಷಿಯಾಗೇ ಇದ್ದಿದ್ದ. ಸಡನ್ನಾಗಿ ನಮಗೆ ನ್ಯೂಸ್ ಬಂತು, ಅದು ಯಾಕೆ ಏನು ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಒತ್ತಡ ಇತ್ತು ಅವರಿಗೆ ಏನೋ? ನಮ್ಮ ಹತ್ರ ಏನು ಹೇಳ್ಕೊತಾ ಇರಲಿಲ್ಲ. ನಾವು ಅವರು ಆ ಕಡೆ ಇರ್ತಿದ್ರಲ್ಲ ಗಂಡ ಹೆಂಡತಿ, ನಾವು ಕಾಲ್ ಮಾಡಿ ಕೇಳ್ತಿದ್ವಿ, ಹೇಗಿದೆಯಾ ಅಂತ. ಆರಾಮಿದ್ದೀವಿ, ನಾವು ಆರಾಮಿದ್ದೀವಿ, ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಿದ್ದ. ನೋಡಿದರೆ ಸಡನ್ನಾಗಿ ನ್ಯೂಸ್ ಬಂತು. ನಾವು ಅದಕ್ಕೆ ಪೊಲೀಸರಿಗೆ ಹೇಳಿದ್ದೇವೆ, ಸರಿಯಾಗೇ ಇದ್ದಲ್ಲ ಅವನು, ಸಡನ್ನಾಗಿ ಹೀಗೆ ಸೂಸೈಡ್ ಮಾಡಿಕೊಂಡ, ಅದಕ್ಕೆ ನಮಗೆ ಪ್ರಾಪರ್ ರೀಸನ್ ಬೇಕು ಅಂತ ಹೇಳಿದ್ದೇವೆ ಅವರಿಗೆ. ಕೆಲವರು ಹೇಳೋ ಪ್ರಕಾರ ತನಗೆ ಬೇರೆ ರೀತಿಯ ಸಂಶಯಗಳಿದೆ, ಆಮೇಲೆ ನನಗೆ ಇದು ಮಾಡಲಿಕ್ಕಾಗಲ್ಲ, ಕೆಲಸ ಮಾಡಲಿಕ್ಕಾಗಲ್ಲ, ಆಮೇಲೆ ಬೇರೆ ಏನೋ ಮಾಡಬೇಕು ಅನ್ನೋ ರೀತಿಯಲ್ಲೆಲ್ಲ ಹೇಳ್ಕೊಳ್ತಾ ಇದ್ರು ಅನ್ನೋವಂಥ ಮಾತುಗಳಿದ್ರು. ಆ ಥರ ಏನಿಲ್ಲ, ಅವನು ಮನೆಯಿಂದಾನೇ ಸದ್ಯ ತನಕ ಶೂಟಿಂಗ್ ಹೋಗಿ ಬರ್ತಾ ಇದ್ದ. ಅಂದರೆ ದೇವಸಸ್ಯ ಅಂತ ಒಂದು ಸಿನಿಮಾ ಬರ್ತಾ ಇದೆ ಅಲ್ಲ, ಆ ಸಿನಿಮಾದಲ್ಲಿ ಲಾಸ್ಟ್ ಮಂತ್ ತನಕ ಶೂಟಿಂಗ್ ಹೋಗಿ ಬರ್ತಾ ಇದ್ದ, ಮನೆಯಿಂದಾನೇ ಹೋಗ್ತಾ ಇದ್ದ. ಬೆಂಗಳೂರಲ್ಲಿ ಹೋಗಿರ್ಲಿಕ್ಕೆ ಆಗ್ತಾ ಇರಲಿಲ್ಲ ಅವನಿಗೆ, ಅಂದರೆ ಇವನ ಮಗ ಶಾಲೆಗೆಲ್ಲ ಹೋಗ್ತಾ ಇದ್ದ ಅಲ್ಲ, ಅಲ್ಲೇ ಇರ್ಲಿಕ್ಕೆ ಆಗ್ತಾ ಇರಲಿಲ್ಲ.
ಇಲ್ಲೇ ಇದ್ದು ಮನೆಯಿಂದನೇ ಇದ್ದು ಸಿರ್ಸಿಗೆಲ್ಲ ಶೂಟಿಂಗ್ ಹೋಗ್ತಾ ಇದ್ದೆ. ಅದು ಸಣ್ಣ ಪುಟ್ಟ ಶೋ ಇದ್ರೆ ಹೋಗಿ ಇದು ಮಾಡಿ ಬರ್ತಿದ್ದೆ ಅಷ್ಟೇ. ಆರ್ಥಿಕವಾಗಿ ಏನಾದರೂ ಸಮಸ್ಯೆ ಇತ್ತಾ? ಆರ್ಥಿಕವಾಗಿ ಏನಿಲ್ಲ, ಅವನು ಎಲ್ಲ ಕೆಲಸ ಎಲ್ಲ ತನೂ ರೆಡಿ. ಅಂದರೆ ಕಾಮಿಡಿ ಕಿಲಾಡಿ ಹೋಗೋ ಮೊದಲು ಅವನು ಹಳ್ಳಿಲೇ ಕೆಲಸ ಮಾಡ್ತಾ ಇದ್ದ ಅಲ್ಲ, ಅದು ಅವಕಾಶ ತಪ್ಪೋದ್ರೂ ಅವನು ಊರಲ್ಲಿ ಏನಾದರೂ ಭಟ್ರ ಮನೆ ಕೆಲಸ ಆಗಲಿ ಏನಾಗಲಿ ಎಲ್ಲ ಮಾಡ್ಕೊಂಡು ಆರಾಮಾಗೇ ಇದ್ದಿದ್ದ. ಅವನು ಎಲ್ಲಾಪುರ ಇಲ್ಲಿ ಪೇಟೆಯಲ್ಲಿ ಕೆಲಸಕ್ಕೆ ಹೋಗೋದು, ಇಲ್ಲ ಹಳ್ಳಿಲಿ ಭಟ್ರ ಮನೆಗೆ, ಇಲ್ಲ ವೆಲ್ಡಿಂಗ್ ಕೆಲಸ ಎಲ್ಲ ಮಾಡ್ಕೊಂಡು ಆರಾಮಾಗೇ ಇದ್ದ ಅವನು. ಅದು ಅದೇನು ನಂಬ್ಕೊಂಡು ಅವನು ಇದ್ದ ಥರ ಕಾಣಲಿಲ್ಲಪ್ಪ ನಮಗೆ. ಇದು ಚಂದ್ರ ಸಿದ್ದಿಯವರ ತಾಯಿ ಮತ್ತು ಸಹೋದರಿಯವರ ಮಾತು. ಆದರೆ ತನ್ನ ಮಗ ಸಾವಿಗೆ ಕಾರಣ ಏನು ಅಂತ ಸ್ಪಷ್ಟ ಆಗಬೇಕು, ನ್ಯಾಯ ಸಿಗಬೇಕು ಅನ್ನೋ ಕಾರಣದಿಂದ ನಾನು ಠಾಣೆಯಲ್ಲಿ ದೂರನ್ನು ನೀಡಿದ್ದೀನಿ ಅನ್ನೋಂಥ ಮಾತನಾಡ್ತಾರೆ. ಆದರೆ ಒಬ್ಬ ಸೆಲೆಬ್ರಿಟಿ ಆದರೂ ಸಡನ್ಲಾಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದು ಮಾತ್ರ ದುರಂತವಾಗಿರುವಂಥದ್ದು. ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಯಲ್ಲಾಪುರದಿಂದ.